ಥ್ಯಾಂಕ್ ಯು ರಂಜಿತ್. ಮೊದಲ ಸುದ್ದಿ, ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಅಪಘಾತ ಆಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಅಪಘಾತ ಆಗಿದೆ. ಅಜಿತ್ ಪವಾರ್ ಅದರಲ್ಲಿದ್ರು, ಸಂಚಾರ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಬಾರಾಮತಿಯಲ್ಲಿ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ಗೂ ಕೂಡ ಗಾಯಗಳಾಗಿದೆ. ಅಜಿತ್ ಪವಾರ್ ಸಂಚರಿಸ್ತಾ ಇದ್ದಂತಹ ವಿಮಾನ ಅಪಘಾತ ಆಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಈ ವಿಮಾನ ಅಪಘಾತ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಭೀಕರ ಅಪಘಾತದಲ್ಲಿ ಅಜಿತ್ ಪವಾರ್ಗೂ ಕೂಡ ಗಾಯಗಳಾಗಿದೆ. ವಿಮಾನದಲ್ಲಿ 4 ರಿಂದ 5 ಗಾಯಗಳಾಗಿದೆ ಅನ್ನುವಂತ ಮಾಹಿತಿ. ತುರ್ತು ಭೂಸ್ಪರ್ಶವನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಈ ಅಪಘಾತ ಆಗಿದೆ. ತುರ್ತು ಭೂಸ್ಪರ್ಶ ಮಾಡುವಂತ ಸಂದರ್ಭ ಯಾಕೆ ಬಂತು, ವಿಮಾನದಲ್ಲೇನಾದ್ರೂ ಲೋಪದೋಷಗಳಿದ್ವಾ ಅಥವಾ ಏನಾಗಿತ್ತು ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಆದ್ರೆ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ, ಹೇಗಿದ್ದಾರೆ ಏನು ಎತ್ತ ಅನ್ನುವಂತ ಅಪ್ಡೇಟ್ಸ್ ಇನ್ನಷ್ಟೇ ಲಭ್ಯ ಆಗಬೇಕು. ಬಹಳ ಭೀಕರ ಅಪಘಾತ ಅಂತ ಹೇಳಲಾಗ್ತಾ ಇದೆ. ತುರ್ತು ಭೂಸ್ಪರ್ಶವನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರಿಗೆ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ. ಜೊತೆಗೆ 4 ರಿಂದ 5 ಮಂದಿ ಇದ್ರು ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರದ ಬಾರಾಮತಿಯ ದೃಶ್ಯಗಳನ್ನ ಗಮನಿಸ್ತಾ ಇದೆ. ತುರ್ತು ಭೂಸ್ಪರ್ಶ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಜೊತೆಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅಜಿತ್ ಪವಾರ್ ಸ್ಥಿತಿ ಹೇಗಿದೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ವಿಮಾನದಲ್ಲಿ 4 ರಿಂದ 5 ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಪ್ಲೇನ್ ಕ್ರಾಶ್ ಆಯ್ತಾ ಅಥವಾ ಏನಾಯ್ತು ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಯಾಕಂದ್ರೆ ಈ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರೆ ಕ್ರಾಶ್ ಆಯ್ತಾ ಅಂತ ಅನ್ನಿಸ್ತಾ ಇದೆ. ತುರ್ತು ಭೂಸ್ಪರ್ಶ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಆದ್ರೆ ವಿಮಾನದಲ್ಲಿ ಏನಾಗಿತ್ತು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ವಿಮಾನದಲ್ಲಿ 4 ರಿಂದ 5 ಗಾಯಗಳಾಗಿದೆ. ಎಷ್ಟು ಜನ ಇದ್ರು, ಅದರ ಜೊತೆಯಲ್ಲಿ ಎಲ್ಲಿಗೆ ಹೋಗ್ತಾ ಇತ್ತು, ಎಲ್ಲಿಂದ ಸಂಚಾರ ಮಾಡ್ತಾ ಇತ್ತು, ಇದೆಲ್ಲದರ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಬೇಕು. ಆದ್ರೆ ಈ ದೃಶ್ಯಗಳನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಆಘಾತಕಾರಿ. ಯಾಕಂದ್ರೆ ಅಲ್ಲೇ ಬಿದ್ದಿರುವಂತಹ ಮಹಿಳೆಯ ಸ್ಥಿತಿಯನ್ನ ಗಮನಿಸಿದ್ರೆ ಈ ಅಪಘಾತದ ಭೀಕರತೆ ಎಷ್ಟಿತ್ತು ಅನ್ನುವಂಥದ್ದು ಈಗ ಗೊತ್ತಾಗುತ್ತೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಕ್ರಾಶ್ ಆಗಿರೋದು ಅನ್ನುವಂತ ಮಾಹಿತಿ. ತುರ್ತು ಭೂಸ್ಪರ್ಶವನ್ನ ಮಾಡಿದ ವಿಮಾನದಲ್ಲಿ ಏನಾದ್ರೂ ಲೋಪದೋಷಗಳು ಕಂಡುಬಂತ ಅಥವಾ ದೋಷಗಳೇನಾದ್ರೂ ಕಂಡುಬಂತ ಅನ್ನುವಂತ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಇನ್ನಷ್ಟು ಅಪ್ಡೇಟ್ ಸಿಗಬೇಕಿದೆ. ಅಜಿತ್ ಪವಾರ್ ಅವರ ಸ್ಥಿತಿ ಹೇಗಿದೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರೋದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಜಾಗ ಮಹಾರಾಷ್ಟ್ರದ ಬಾರಾಮತಿ. ಇಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಿದ್ದಾರೆ, ತುರ್ತು ಭೂಸ್ಪರ್ಶ ಆಗಿದೆ, ಕ್ರಾಶ್ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಈಗ ಸಿಗ್ತಾ ಇರೋದು. ಅಲ್ಲೇ ಬಿದ್ದಿರುವಂತಹ ಮಹಿಳೆಯ ಆಕೆಯನ್ನ ಕೂಡ ಚಿಕಿತ್ಸೆ ಕೊಡಿಸುವಂತ ನಿಟ್ಟಿನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಒಂದು. ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಕಂಪ್ಲೀಟ್ ವಿಮಾನ ಕ್ರಾಶ್ ಆಗಿರೋದು, ಬೆಂಕಿ ಕಾಣಿಸಿಕೊಂಡಿದೆ. ಅನಂತರದಲ್ಲಿ ಅದೇ ವಿಮಾನದಲ್ಲಿ ಅಜಿತ್ ಪವಾರ್ ಕೂಡ ಇದ್ರು. 4 ರಿಂದ 5 ಜನರಿಗೆ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ. ಆದ್ರೆ ಯಾರ್ಯಾರಿದ್ರು, ಏನು ಎತ್ತ ಅನ್ನುವಂತ ಮಾಹಿತಿಗಳು ಇನ್ನಷ್ಟೇ ಲಭ್ಯ ಆಗಬೇಕು. ತುರ್ತು ಭೂಸ್ಪರ್ಶದ ಸಂದರ್ಭದಲ್ಲಿ ನಡೆದಿರುವಂತಹ ಅಪಘಾತ ಇತ್ತು. ಮಹಾರಾಷ್ಟ್ರದ ಡಿಸಿಎಂ ಕೂಡ ಇದೆ ವಿಮಾನದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಇದೆ. ಅಜಿತ್ ಪವಾರ್ ಇದ್ದಂತ ವಿಮಾನ ಅಪಘಾತಕ್ಕೀಡಾಗಿರೋದು. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರೆ ಇಡೀ ವಿಮಾನ ಸುಟ್ಟು ಕರಕಲಾಗಿದ್ಯಾ ಅನ್ನುವಂತ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಎಲ್ಲಾ ಕಡೆಯಲ್ಲೂ ಹೋಗಿ ಅದರ ಜೊತೆಯಲ್ಲಿ ಬೆಂಕಿ ಕೂಡ ಕಾಣಿಸಿಕೊಂಡಿದೆ. ಜೊತೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇರೋದನ್ನ ಗಮನಿಸ್ತಾ ಇದೀವಿ. ಒಂದ್ ಕಡೆಯಿಂದ ಆಂಬ್ಯುಲೆನ್ಸ್ಗಳು ಬರ್ತಾ ಇದೆ, ಜೊತೆಗೆ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಅವರು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ವಿ. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಇದು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದಿರುವಂತಹ ಪ್ಲೇನ್ ಕ್ರಾಶ್. ಆ ವಿಮಾನದಲ್ಲಿ 4 ರಿಂದ 5 ಗಂಭೀರವಾದಂತಹ ಗಾಯಗಳಾಗಿದೆ. ಅದರಲ್ಲೇ ಅಜಿತ್ ಪವಾರ್ ಕೂಡ ಇದ್ರು, ಅವ್ರಿಗೂ ಕೂಡ ಗಾಯಗಳಾಗಿದೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಆಸ್ಪತ್ರೆಗೆ ಸೇರಿಸಿದಾರಾ ಏನು ಎತ್ತ ಅನ್ನುವಂತ ಮಾಹಿತಿಗಳು ಇನ್ನಷ್ಟು ಗೊತ್ತಾಗಬೇಕು.
ಥ್ಯಾಂಕ್ ಯು ರಂಜಿತ್. ಮೊದಲ ಸುದ್ದಿ, ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಅಪಘಾತ ಆಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಅಪಘಾತ ಆಗಿದೆ. ಅಜಿತ್ ಪವಾರ್ ಅದರಲ್ಲಿದ್ರು, ಸಂಚಾರ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಬಾರಾಮತಿಯಲ್ಲಿ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ಗೂ ಕೂಡ ಗಾಯಗಳಾಗಿದೆ. ಅಜಿತ್ ಪವಾರ್ ಸಂಚರಿಸ್ತಾ ಇದ್ದಂತಹ ವಿಮಾನ ಅಪಘಾತ ಆಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಈ ವಿಮಾನ ಅಪಘಾತ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಭೀಕರ ಅಪಘಾತದಲ್ಲಿ ಅಜಿತ್ ಪವಾರ್ಗೂ ಕೂಡ ಗಾಯಗಳಾಗಿದೆ. ವಿಮಾನದಲ್ಲಿ 4 ರಿಂದ 5 ಗಾಯಗಳಾಗಿದೆ ಅನ್ನುವಂತ ಮಾಹಿತಿ. ತುರ್ತು ಭೂಸ್ಪರ್ಶವನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಈ ಅಪಘಾತ ಆಗಿದೆ. ತುರ್ತು ಭೂಸ್ಪರ್ಶ ಮಾಡುವಂತ ಸಂದರ್ಭ ಯಾಕೆ ಬಂತು, ವಿಮಾನದಲ್ಲೇನಾದ್ರೂ ಲೋಪದೋಷಗಳಿದ್ವಾ ಅಥವಾ ಏನಾಗಿತ್ತು ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಆದ್ರೆ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ, ಹೇಗಿದ್ದಾರೆ ಏನು ಎತ್ತ ಅನ್ನುವಂತ ಅಪ್ಡೇಟ್ಸ್ ಇನ್ನಷ್ಟೇ ಲಭ್ಯ ಆಗಬೇಕು. ಬಹಳ ಭೀಕರ ಅಪಘಾತ ಅಂತ ಹೇಳಲಾಗ್ತಾ ಇದೆ. ತುರ್ತು ಭೂಸ್ಪರ್ಶವನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರಿಗೆ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ, ಜೊತೆಗೆ 4 ರಿಂದ 5 ಮಂದಿ ಇದ್ರು ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರದ ಬಾರಾಮತಿಯ ದೃಶ್ಯಗಳನ್ನ ಗಮನಿಸ್ತಾ ಇದೆ. ತುರ್ತು ಭೂಸ್ಪರ್ಶ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ, ಜೊತೆಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅಜಿತ್ ಪವಾರ್ ಸ್ಥಿತಿ ಹೇಗಿದೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ವಿಮಾನದಲ್ಲಿ 4 ರಿಂದ 5 ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಪ್ಲೇನ್ ಕ್ರಾಶ್ ಆಯ್ತಾ ಅಥವಾ ಏನಾಯ್ತು ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಯಾಕಂದ್ರೆ ಈ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರೆ ಕ್ರಾಶ್ ಆಯ್ತಾ ಅಂತ ಅನ್ನಿಸ್ತಾ ಇದೆ. ತುರ್ತು ಭೂಸ್ಪರ್ಶ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಆದ್ರೆ ವಿಮಾನದಲ್ಲಿ ಏನಾಗಿತ್ತು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ವಿಮಾನದಲ್ಲಿ 4 ರಿಂದ 5 ಗಾಯಗಳಾಗಿದೆ. ಎಷ್ಟು ಜನ ಇದ್ರು ಅದರ ಜೊತೆಯಲ್ಲಿ, ಎಲ್ಲಿಗೆ ಹೋಗ್ತಾ ಇತ್ತು, ಎಲ್ಲಿಂದ ಸಂಚಾರ ಮಾಡ್ತಾ ಇತ್ತು, ಇದೆಲ್ಲದರ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಬೇಕು. ಆದ್ರೆ ಈ ದೃಶ್ಯಗಳನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಆಘಾತಕಾರಿ. ಯಾಕಂದ್ರೆ ಅಲ್ಲೇ ಬಿದ್ದಿರುವಂತಹ ಮಹಿಳೆಯ ಸ್ಥಿತಿಯನ್ನ ಗಮನಿಸಿದ್ರೆ ಈ ಅಪಘಾತದ ಭೀಕರತೆ ಎಷ್ಟಿತ್ತು ಅನ್ನುವಂಥದ್ದು ಈಗ ಗೊತ್ತಾಗುತ್ತೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಕ್ರಾಶ್ ಆಗಿರೋದು ಅನ್ನುವಂತ ಮಾಹಿತಿ. ತುರ್ತು ಭೂಸ್ಪರ್ಶವನ್ನ ಮಾಡಿದ್ದಾರೆ. ವಿಮಾನದಲ್ಲಿ ಏನಾದ್ರೂ ಲೋಪದೋಷಗಳು ಕಂಡುಬಂತ ಅಥವಾ ದೋಷಗಳೇನಾದ್ರೂ ಕಂಡುಬಂತ ಅನ್ನುವಂತ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಇನ್ನಷ್ಟು ಅಪ್ಡೇಟ್ ಸಿಗಬೇಕಿದೆ. ಅಜಿತ್ ಪವಾರ್ ಅವರ ಸ್ಥಿತಿ ಹೇಗಿದೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರೋದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಜಾಗ ಮಹಾರಾಷ್ಟ್ರದ ಬಾರಾಮತಿ. ಇಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಿದ್ದಾರೆ, ತುರ್ತು ಭೂಸ್ಪರ್ಶ ಆಗಿದೆ, ಕ್ರಾಶ್ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಈಗ ಸಿಗ್ತಾ ಇರೋದು. ಅಲ್ಲೇ ಬಿದ್ದಿರುವಂತಹ ಮಹಿಳೆ, ಆಕೆಯನ್ನ ಕೂಡ ಚಿಕಿತ್ಸೆ ಕೊಡಿಸುವಂತ ನಿಟ್ಟಿನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಒಂದು. ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಕಂಪ್ಲೀಟ್ ವಿಮಾನ ಕ್ರಾಶ್ ಆಗಿರೋದು, ಬೆಂಕಿ ಕಾಣಿಸಿಕೊಂಡಿದೆ. ಅನಂತರದಲ್ಲಿ ಅದೇ ವಿಮಾನದಲ್ಲಿ ಅಜಿತ್ ಪವಾರ್ ಕೂಡ ಇದ್ರು. 4 ರಿಂದ 5 ಜನರಿಗೆ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ. ಆದ್ರೆ ಯಾರ್ಯಾರಿದ್ರು, ಏನು ಎತ್ತ ಅನ್ನುವಂತ ಮಾಹಿತಿಗಳು ಇನ್ನಷ್ಟೇ ಲಭ್ಯ ಆಗಬೇಕು. ತುರ್ತು ಭೂಸ್ಪರ್ಶದ ಸಂದರ್ಭದಲ್ಲಿ ನಡೆದಿರುವಂತಹ ಅಪಘಾತ ಇತ್ತು. ಮಹಾರಾಷ್ಟ್ರದ ಡಿಸಿಎಂ ಕೂಡ ಇದೆ, ವಿಮಾನದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಇದೆ. ಅಜಿತ್ ಪವಾರ್ ಇದ್ದಂತ ವಿಮಾನ ಅಪಘಾತಕ್ಕೀಡಾಗಿರೋದು. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರೆ ಇಡೀ ವಿಮಾನ ಸುಟ್ಟು ಕರಕಲಾಗಿದ್ಯಾ ಅನ್ನುವಂತ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಎಲ್ಲಾ ಕಡೆಯಲ್ಲೂ ಹೋಗಿ ಅದರ ಜೊತೆ ಬೆಂಕಿ ಕೂಡ ಕಾಣಿಸಿಕೊಂಡಿದೆ. ಜೊತೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇರೋದನ್ನ ಗಮನಿಸ್ತಾ ಇದೀವಿ. ಒಂದ್ ಕಡೆಯಿಂದ ಆಂಬ್ಯುಲೆನ್ಸ್ಗಳು ಬರ್ತಾ ಇದೆ, ಜೊತೆಗೆ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಅವರು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ವಿ. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಇದು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದಿರುವಂತಹ ಪ್ಲೇನ್ ಕ್ರಾಶ್. ಆ ವಿಮಾನದಲ್ಲಿ 4 ರಿಂದ 5 ಗಂಭೀರವಾದಂತಹ ಗಾಯಗಳಾಗಿದೆ. ಅದರಲ್ಲೇ ಅಜಿತ್ ಪವಾರ್ ಕೂಡ ಇದ್ರು, ಅವ್ರಿಗೂ ಕೂಡ ಗಾಯಗಳಾಗಿದೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಆಸ್ಪತ್ರೆಗೆ ಸೇರಿಸಿದಾರಾ, ಏನು ಎತ್ತ ಅನ್ನುವಂತ ಮಾಹಿತಿಗಳು ಇನ್ನಷ್ಟು ಗೊತ್ತಾಗಬೇಕು.